ಆರಾಮದಿರಿ? ಅಯ್ಯ ಅವ್ವ ನನ್ನ ಮಗಳ ಬಂಗಾರ. ಅಯ್ಯವ ಎಂತ ಚಂದಾಗೈತಿ ಬೆಳ್ಳಗ ಡುಮ್ಕ. ಇವ ಎರಡು ಕಣ್ಣು ನೋಡಕ್ ಸಾಲ್ವಲ್ತ. ಅಲ್ಲ ಈಕಿನ ಹಗಲೆಲ್ಲ ಬರಬೇಡ ಅಂತ ಹೇಳಿನಿ, ಮತ್ತೆ ಹಂಗ ಬರ್ತೀವ. ಅಲ್ಲ ಹುಡುಗಿ ಬರೀ ನಿನ್ನ ನೆನಪಾಗ ಇದ್ರೆ ನಮ್ಮಂತಕ್ಕೆ ಯಾವ ಬೆಳಿಬೇಕಾಕಿ? ಅಲ್ಲ ಒಟ್ಟು ನಮ್ಗೆ ಅಡ್ಜಸ್ಟ್ ಆಗ್ಬೇಕ ಬೇಡ? ನೀನೇನು ಎರಡು ದಿವಸಕ್ಕೊಮ್ಮೆ ಹಂಗ ಬರ್ತೀವ, ಬರಬೇಡ ಅನ್ನಂಗೆಲ್ಲ ನೀನು. ಇದು ಯಾಕ ನಂಗೆ ಸರಿ ಕಾಣಿಸೋದು ನೋಡುವ. ಇಲ್ರಿ ಯಾಕಾರ ಸಣ್ಣ ಹುಡುಗಿದ್ದಾಗಿಂತ ಭಾಳ ಹೊಟ್ಟೆ ಇಟ್ಕೊಂಡದಂತ ಹಿಡಿದು ಒಟ್ಟ ನಾನು ಬಿಟ್ಟಿದ್ದಿದ್ದೆ ಇಲ್ರಿ. ನನಗೆ ಭಾಳ ಜೀವಿದ್ನಿ ನನ್ನ ಮಗಳ ಮೇಲೆ. ಅದಕ್ಕೆ ನೋಡ್ಲಾರ್ದಂಗೆ ಇರೋಕ್ಕಾಗಲ್ರಿ. ಅದಕ್ಕೆ ಬರ್ತಂದು ನೋಡಿ ಹೋಗ್ತೀನಿ. ಬೇಸರ ಮಾಡ್ಕೋಬೇಡ್ರಿ. ಹಂಗೆ ಮಗಳು ಬಿಟ್ಟಿರ್ತಾ ತಗೋರಿ, ನೀವೇನು ಚಿಂತೆ ಮಾಡಬೇಡ್ರಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಕಡಿಮೆ ಮಾಡ್ಕೊತ ಬರ್ತೀನಿ. ಏನಾಕಲ್ಲವ? ಯಾರು ಇವ ಹುಡುಗಿ? ಅವನೇಕೆ? ಹ್ಞೂ ನಾ ಚೆನ್ನಾಗಕ್ಕ. ಬಾ ಅಕ್ಕರ ನೀವು ಮಾತಾಡ್ತೀರಿ, ನಾನು ನನ್ನ ಮಗಳು ಒಂಚೂರು ಮಾತಾಡ್ಕೊಂಡು ಬರ್ತೀವ್ರಿ. ಅಯ್ಯ ಇಲ್ಲೇ ಮಾತಾಡ. ಇವ ನಾನೇನೇನು ಇದು ಮಾಡಂಗಿಲ್ಲ. ಮಾತಾಡೋದಕ್ಕೇನಾಯ್ತು? ಮಗಳು ಕೂಟ ಮಾತಾಡೋಕ್ಕೆಲ್ಲ ಏನು ಕದ್ದು ಮುಚ್ಚಿ? ಹಂಗಲ್ರಿ ಅಕ್ಕರ, ನೀವು ಮಾತಾಡ್ತೀರಿ. ನಮ್ಮ ಮನೇನ ಸಮಸ್ಯೆ ಒಂಚೂರು ಇರ್ತಲ್ರಿ, ಮಗಳು ಮುಂದೆ ಹೇಳ್ಕೊಂಡು ಕಣ್ಣೀರು ಹಾಕೋಬೇಕಲ್ಲ. ಅದಕ್ಕೆ ನಿಮ್ಮ ಮುಂದೆ ಯಾಕೆ ಜೂರಿ ತಗೋ ಮಾತಾಡ್ಕೊಂಡು ಬರ್ತೀರಿ. ಹೌದಾ ಸರಿತು. ಇವ ಮಗ ಬಾರೋ. ಇದೇನಾಕಲ್ಲವ? ಅಲ್ಲ ನೀನು ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಜಪಾನ ಜತ್ನ ಎಲ್ಲ ಮಾಡಕತ್ತಿದ್ದಿ. ಅಲ್ಲ ಹುಡುಗಿನ ನಿನ್ನಂತೆಕ್ಕೆ ಬಿಟ್ಟು ಎಲ್ಲ ಮದುವೆ ಮುಂಜಿ ಮಾಡತಂಕಿರ್ಲ ಅಂತಂದು ನಿನ್ನಂತೆಕ್ಕೆ ಬಿಟ್ಟು ಆದ್ಮೇಲೆ ಆ ಹುಡುಗಿ ಕುಟಿಗೆ ಏನು ಕದ್ದು ಮುಚ್ಚಿ ಮಾತಾಡೋದಿರುತ್ತೆ? ಅಲ್ಲ ಮನೆ ವಿಚಾರ ಎಲ್ಲ ಈ ಹುಡುಗಿಗೆ ಏನು ತಿಳಿತಿದ್ದಿ? ಈಕಿ ಮುಂದೆ ಹೇಳಿದ್ರೆ ಸುಮ್ಮನೆ ಹುಡುಗಿ ಇಲ್ಲಿ ಇರಕ್ಕೆ ಮನ್ಸು ಬರಲ್ಲ, ಅಲ್ಲಿ ಇರಕ್ಕೆ ಮನ್ಸಲ್ಲ. ನೋಡು ನಮ್ಮ ಎಷ್ಟು ಕಷ್ಟಪಡ್ತಾನೆ, ಅಪ್ಪ ಎಷ್ಟು ಕಷ್ಟಪಡ್ತಾನೆ, ನಮ್ಮ ತಮ್ಮನವರು ತಂಗಿ ಎಷ್ಟು ಕಷ್ಟಪಡ್ತಾರೆ ಅಂತ ಅದಕ್ಕೆ ಮನ್ಸು ಹತ್ತಗೋಂಗಿಲ್ಲ. ಏನಕ್ಕೆ ಹಂಗೆ ಹೇಳ್ಬೇಕು? ಅಲ್ಲ ಸುಮ್ಮನೆ ಇದ್ದಿದ್ರೆ ಆಗಿತ್ತವ. ನನಗೆ ಯಾಕೆ ಈಕಿ ಪರ್ಮನೆಂಟಾಗಿ ನಾಟಿಗಿರ್ತಾಳ ಏನಿಲ್ಲ ನೋಡುವ. ಏನು ಮಾಡಲ ಚೆನ್ನಾಗಕ್ಕ, ನಾವೇನ ಬಡವರು ಒಟ್ಟು ಅವ್ರಿಗೂ ಇದು ಒಂಚೂರು ಏನೋ ಬಡತನಕ್ಕೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಎರಡು ಹೆಣ್ಣೂರು ಅದಾವು, ಒಂದು ನಾವು ಜಪಾನ್ ಮಾಡಿದ್ರೆ ಹಾಕಿ ಒಟ್ಟು ಆಸರೆ ಆಗುತ್ತೆ. ಮತ್ತು ನಮ್ಮ ಕೈಲಿ ಇವತ್ತು ಏನೋ ಪುಣ್ಯ ಬರಂತೆ ಕೆಲಸ ಮಾಡೋಣ. ಗಂಡ ಐತಿ ಮಕ್ಕಳು ಹೆಣ್ಣೂರಿಲ್ಲ ಅನ್ನೋದಕ್ಕೆ ಮನೆಗೆ ಎರಡು ಗಂಡರು ಬೇರೆ ದೇಶಕ್ಕೆ ಬೇರೆ ಇದು ಕಡೆ ಹಾಸ್ಟೆಲ್ ಅಂತ ಓದಕ್ಕೆ ಹೋಗವಲ್ಲ. ಹಾಗಾಗಿ ಮನೆಗೆ ಯಾರೆಲ್ಲ ನಾನು ಬೇಕಿನ ನನ್ನ ಗಂಡ ತಂದ್ಬಿಟ್ಟೆ. ಆದ್ರೆ ಈಕಿ ನೋಡ್ರಿ 2 ದಿವಸಕ್ಕೊಮ್ಮೆ ಬರ್ತಾಳೆ. ಯವ್ವ 2 ದಿವಸಕ್ಕೊಮ್ಮೆ ಹಿಂಗೆ ಬಂದು ಬರೀ ಹಿಂಗೆ ಮಾಡ್ತಾವ. ಹುಡುಗಿನ ಏನು ನನಗಂತೂ ದಿಕ್ಕತ್ತು ಹೊಚ್ಚಲ್ತು. ನೋಡು ಏನು ಕರ್ಕೊಂಡು ಮಾತಾಡ್ತಾಳ, ಏನು ಸುಡ್ಗಾಡ. ಕಡಿ ನಾನು ಇಲ್ಲೇ ಇರ್ತೀನಿ. ಏನು ಮಾತಾಡ್ತಾರೆ ಬಂದು ಮೆಕ್ಕೆ ಕೇಳ್ತೀನಿ. ಸುಮ್ಮನೆ ನಾನು ಮೆಲ್ಲ ಕೊಟ್ಟು ಕೇಳ್ತೀನಿ. ಅಕ್ಕರೆ ಮಾತಾಡಿದ್ರೆ ತಾಯಿ ಮಗಳು. ಸರಿ ತೋರವ. ಅದ ನೀನು ಇನ್ಮ್ಯಾಗ ಬರ್ತಾ ಸ್ವಲ್ಪ ಕಮ್ಮಿ ಮಾಡವ ಬರೋದು. ಏನವ ಏನು ಹೇಳಿಲ್ಲ ನನ್ನ ಮಗಳು? ಏನು ಇಲ್ಲಿ ಚಲೋ ನೋಡ್ಕೋತಾರಂತ ಇಲ್ಲ, ಏನು ಚಲೋ ನೋಡ್ಕೊಳ್ಳ ಅಂತ ಹೇಳಿದ್ರ? ಅಯ್ಯಾಕರ ಚಲೋ ನೋಡ್ಕೊಂತ ಅಂತ ಹೇಳ್ರಿ. ಎಲ್ಲಿ ಚಲೋ ನೋಡ್ಕೊಳ್ಳ ಅಂತ ಹೇಳಿ? ಚಲೋ ನೋಡ್ಕೊಳ್ಳಲ್ಲ ಅಂದ್ರೆ ಬಾಯಾಗ ಹುಳಾನ ಬೋತವ್ರಿ. ಪಾಪ ನನ್ನ ಮಗಳು ಎಷ್ಟು ತಂಗಿ ತಂದಾರಂತ ಹೇಳಿದ್ಲು, ಕಾಲ ಗೆಜ್ಜಿ ತಂದಾರಂತ ಹೇಳಿದ್ಲು. ಆಮೇಲೆ ಎಷ್ಟು ನನ್ನ ಅಷ್ಟು ಚಂದ ಸಾಲಿಗೆ ಸೇರ್ಸ್ಯಾರ, ಬಾಕ್ಸ್ ಕಟ್ಟಿ ಕಳಿಸ್ತಾಳ ಆಂಟಿ ಎಲ್ಲ ಹೇಳಿದ್ರು. ಭಾಳ ಚಲೋ ನೋಡ್ಕೋತಾರಂತ. ಭಾಳ ಖುಷಿ ಆಯ್ತು ನನಗೆ. ನೋಡು ಇಷ್ಟು ಚಂದ ನೀನಾರು ನೋಡ್ಕೊಕಾಕಿತ್ತಾನ. ಪಾಪ ಏನೋ ಹೆಣ್ಣು ಹುಟ್ಟಿಲ್ಲ ಅಂತಂದು ಅಷ್ಟು ಚಂದ ನೋಡ್ಕೊಳಕತ್ತಾಳ. ನೀನು ಹಿಂಗೆ ಹಗಲೇ ಬಂದು ಆ ಹುಡುಗಿ ತೊಂದರೆ ಕೊಡಬಾರ್ದವ. ನಿಶ್ಚಿಂತೆಗಿರು. ನಿನ್ನ ಜವಾಬ್ದಾರಿ ತೊಗೊಂಡು ಅವ್ರ ತಲೆ ಮೇಲೆ ಹೊತ್ಕೊಂಡು ಮಾಡಕತ್ತಾರ ಅಂದಮೇಲೆ ನೀನು ನಿಶ್ಚಿಂತೆಗೀತ ಬರೋದ್ಬಿಟ್ರೆ ಮಕ್ಕಳು ಸುಖದಿಂದ ಇರ್ತಾವು, ನಿಶ್ಚಿಂತೆ ಬೆಳಿತಾವು. ಹಂಗಾಗಲೇ ಬರೋದು ಚಲೋ ಅಲ್ಲೋ ನಾ ಹೇಳಕತ್ತೀನಿ. ಇಲ್ರಿ ಹಂಗೇನು ಬರಲ್ಲ. ಇದು ಆಕಿ ನನ್ನ ಮಗಳು ಒಂದು ಮಾತಂದ್ಲು, ಅದು ಒಂಚೂರು ಬೇಸರ ಅನ್ನಕತ್ತಿದ್ಲು. ಏನಾತಂತ? ಅಲ್ಲಿ ನನ್ನ ಮುಂದೆ ಹೇಳ್ಬೇಕಿಲ್ಲ, ನಿನ್ನ ಮುಂದೆ ಹೇಳಿಲ್ಲ. ಹೋಗ್ಬಿಡು. ಏನು ಬೇಸರ ಏನಂತ? ಅದೇ ಕಸ ಹೊಡೆದು ನೆಲ ಒರ್ಸಕ್ಕೆ ಹೇಳ್ತಾರ, ನನಗೆ ಆಗಂಗಿಲ್ಲ ಅಂತ ನನಕತ್ತಾಳ. ಅಲ್ಲ ನೀವು ಕಸ ಹೊಡೆದು ನೆಲ ಒರ್ಸಕ್ಕೆ ಯಾರನ್ನ ಇಟ್ಕೋಬೇಕಿಲ್ಲ ಅಲ್ಲವಾ? ನಮ್ಮ ಮನೆಯಾಗ ಬಾಂಡೆ ತಿಕ್ಕಕ್ಕನ ಇಟ್ಕೊಂಡ್ವಿ. ಅರ್ಬಿ ಹೋಗ್ಯಾಕೆ ಅಗಸರು ಬಂದು ಅರ್ಬಿ ಹೋಗೋದು ಹೋಗ್ತಾರ. ಮನೆಯಾಗ ಅಡಿಗೆ ಎಲ್ಲ ನಾನು ಮಾಡ್ತೀನಿ. ಮುಂಜಾನೆ ಎದ್ದು ಮತ್ತು ಅಕ್ಕಿ ಸಾಲಿಗೆ ಹೋಗಿರ್ತಾಳಲ್ಲ, ಮತ್ತು ಅಕ್ಕಿ ಬಾಕ್ಸಿ ಕಟ್ಟಕ್ಕೆ ಅಡಿಗೆ ಪಡಿಗೆ ಮತ್ತು ಜಳಕ ಪೂಜೆನ ಮಾಡ್ತಿರ್ತೀನಿ. ಅಡತ್ತಿಗೆ ಅಕ್ಕಿ ಒಂಚೂರು ಎದ್ದು ಕಸ ಹೊಡೆದು ನೆಲ ಒರ್ಸಿಲ್ಲ ಅಂದ್ರೆ ನನಗೆ ಅನುಕೂಲ ಆಗುತ್ತೆ. ಜಳಕ ಮಾಡಿ ಪೂಜೆ ಮಾಡಿ ಅಕ್ಕಿಗೆ ಅಡಿಗೆ ಮಾಡಿ ಅಕ್ಕಿ ತಿನಿಸಿ ಬಾಕ್ಸಿ ಕಟ್ಟಿ ಕಳ್ಸಕ್ಕೆ. ಅಲ್ಲ ಮತ್ತು ಹೆಣ್ಣುಡ್ರು ಅಂತ ನಾನು ಬಯಸಿ ಇಟ್ಕೊಂಡಿರೋದಕ್ಕೆ ಮತ್ತು ನನಗೆ ಕಷ್ಟಕ್ಕೆ ನನ್ನ ನೋವಿಗೆ ಆಸರಾಗಲಿ ಅಂತ ಹೌದಿಲ್ಲ. ಈಗ ನನ್ನ ಮಗಳು ಅಕಸ್ಮಾತ್ ನನ್ನ ಹೊಟ್ಟೆ ಹುಟ್ಟಿದ ಮಗಳಾಗಿದ್ರೆ ಇದನ್ನೇ ಮಾಡ್ತಿದ್ಲು. ಯಾಕಂದ್ರೆ ಮತ್ತೆ ತಾಯಿಗಳಿಗೆ ಆಸರಾಗಲಿ ಅನ್ನೋದು ಹೌದಿಲ್ಲ. ತಾಯಿಗಳು ಹೆಣ್ಮಕ್ಳನ್ನ ಬಯಸಿ ಹಿಡಿಯೋದು. ಮತ್ತೆ ಅಲ್ಲ ನೀನು ಅದಕ್ಕೂ ಇಟ್ಕೊ ಅನ್ನಂಗಿತ್ತಂದ್ರೆ ನನಗೆ ಯಾಕೆ ಇಕ್ಕಿ ಬೇಕು? ನನಗೆಲ್ಲದಕ್ಕೂ ಇಟ್ಕೊಂತಿದ್ದು. ಒಂದು ಮಗಳು ಅನ್ನೋ ಪ್ರೀತಿ ಮಮತೆ ಅಂತ ನಾನು ಅಕ್ಕಿಗೆ ಅಡಿಗೆ ಮಾಡಿ ಅಷ್ಟು ಬಾಕ್ಸ್ ಕಟ್ಟಿ ಅಷ್ಟೆಲ್ಲ ಬಡದಾಡ ಹೊತ್ನಾಗ ಈಗ ನನಗೆ ಆಸರ ಅಂತಂದು ಈಗ ನನ್ನ ಮಗಳು ಅಕಸ್ಮಾತ್ ಇದ್ದಿದ್ರೆ ನಮ್ಮವ್ವ ಅಡಿಗೆ ಪಡಿಗೆ ಮಾಡಿ ಕೆಲಸ ಮಾಡ್ತೈತೆ, ನಾವು ಒಂಚೂರು ಕಸ ಹೊಡೆದೆಲ್ಲ ವರ್ಷದ ಅಕ್ಕಿ ಹಗರಾಗುತ್ತೆ ಅಂತ ಮಾಡ್ತಿರ್ತಿಲ್ಲ. ಇಲ್ಲ ಮತ್ತು ಮಗಳು ಅನ್ನೋ ರೀತಿಯಿಂದ ನಾನು ಅಕ್ಕಿಗೆ ಹೇಳ್ತೀನಿ. ಯಾಕಂದ್ರೆ ನಾವು ಇಟ್ಕೊಂಡು ಜಪಾನ್ ಮಾಡಿವಿ ಅಂದಾಗ ಸುಮ್ಮನೆ ಮನ್ಯಾಗ ಯಾರೋ ಒಬ್ಬರು ಕರ್ಕೊಂಡು ಇಟ್ಕೊಂಡಿವಿ ಅನ್ನೋ ರೀತಿಯಲ್ಲಿ ನಾವು ಇಟ್ಕೊಂಡಿಲ್ಲವ. ನಾವು ಮಗಳು ಅಂತಾನೆ ಮನಸ್ಸಿನಾಗಿಂತ ಅನ್ಕೊಂಬಿಟ್ಟು ನಾನು. ಅದಕ್ಕೆ ಮಗಳನ್ನ ಹೆಂಗೆ ನಾನು ನೋಡ್ಕೊತೀವಿ ಅದ್ರಂಗೆ ಆಕಿ ಸಾಲಿಲಿಂದ ಹೋಗಿ ಬರೋ ತನಕ ಕಣ್ಣಿಟ್ಟು ನೋಡ್ಕೊಂತ ಕಾಯ್ಕೊಂಡು ಕುಂತಿರ್ತೀನಿ ದಾರಿನ ಗೊತ್ತೇನ? ಅಲ್ಲ ಒಂದು ಹುಡುಗಿನ ನಾವು ಹೆಣ್ಣುಡುಗಿನ ಇಟ್ಕೊಂಡು ಜಪಾನ್ ಮಾಡಕತ್ತೀವಿ ಅಂದ್ರೆ ಬೆಂಕಿ ನಾವು ಉಡ್ಲ ಹಾಕೊಂಡಂಗ ಅರ್ಥ ಮಾಡ್ಕೊಂಡಿನ. ನಿನ್ನ ಒಂದು ಬೆಂಕಿ ತೊಗೊಂಡು ನಾನು ಉಡ್ಲಾಗ ಇಟ್ಕೊಂಡಿನಿ. ಆಕಿ ಸಾಲಿಲಿಂದ ಮನೆಗೆ ಬರೋ ತನಕ ನಮ್ಗೆ ಬೆಂಕಿ ಮನೆ ನಿಂತಂಗೆ ಆಗಿರ್ತೈತಿ. ಆದರೂ ಹೆಣ್ಣುಡುಗಿ ಇಲ್ಲ ನಮ್ಮ ಮನೆಯಾಗ ಹೆಣ್ಣುಡುಗಿ ಅನ್ನೋ ಒಂದು ಇದಕ್ಕೆ ಇಟ್ಕೊಂಡು ಜಪಾನ್ ಮಾಡಕತ್ತೀನಿ. ಇಷ್ಟೆಲ್ಲ ಇದ್ರೂ ಮತ್ತೆ ಸಾಲಿ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಬೇಕು ಅಂದು ಹೋಗ್ಬಿಡು. ಏನೋ ಬಡವ್ರ ಮಕ್ಕಳು ಕಲೀಲಿ ಅನ್ನೋ ಆಸೆ ಇರುತ್ತೆ ತಾಯಿಗಳಿಗೆ. ಆಗ್ಬಿಡು ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚಿನಿ. ಅದಕ್ಕೆ ತಕ್ಕಂಗೆ ಅವು ಸಾಲಿಯಾಗ ಬುಕ್ಸು ಅಂಗಿ ಏನೇನ ಕೊಟ್ಟರು. ಅದಕ್ಕೆ 2 ನಮೂನಿ ಬೂಟು ಬಿಳೆವು ಕರೆವು ಎಲ್ಲ ತಂದು ಅಥವಾ A to Z ಎಲ್ಲ ತಂದು ಆಕಿ ಸಾಲಿಗೆ ಮುಂಜಾನೆ ಹೊತ್ತಾಗ್ಲಾರ್ದಂಗೆ ಜಲ್ದಿ ಸಾಲಿಗೆ ಮತ್ತೆ ಕಟ್ಬೇಕಲ್ಲ ಮಾಡ್ಬೇಕಲ್ಲ. ಎಣ್ಣಿ ಬಂದು ಮಾಡ್ತೀಯಾ? ಮತ್ತೆ ನನ್ನ ಮಕ್ಳಿಗೆ ನಾ ಮಾಡಿ ನಾವು ಎಷ್ಟು ಸರ್ ಈಗ ನನ್ನ ಮಕ್ಕಳು ಹಾಸ್ಟೆಲ್ನಾಗ ಅದಾವು. ಆದರೂ ಅವ್ರಿಗೆ ಒಂದು ಇಟ್ಕೊಂಡು ವಿದ್ಯಾಭ್ಯಾಸ ಕೊಡ್ತೀವಿ ಅಂತೇಳಿ ಮತ್ತು ಅವ್ರಿಗಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ನಿನಕ್ಕಿಂತ ಹೆಚ್ಚು ನಾ ಮಾಡ್ತೀನಿ. ಅಷ್ಟೆಲ್ಲ ಮಾಡಿದಾಗ ಒಂದು ಕಸ
ಹೊಡೆದ್ ನೆಲ ಒರ್ಸಕ್ಕೆ ನೀ ಸಣ್ಣಕ್ಕೆ ಹೋಲ್ ಬಿಡವ. ಸಣ್ಣ ಹುಡುಗಿ ಕಸ್ಬರಿಗೆ ಎತ್ತಕ್ಕಾಗಲ್ಲ, ಕೈ ಬೆನಕವು ನೆಲ ಒರ್ಸಕ್ಕಾಗಲ್ಲ ಅನ್ನಕ್ಕೆ. ಇವತ್ತು ನಾಳೆ ದೊಡ್ಡಕ್ಕೆ 7ನೇ ಕ್ಲಾಸ್. ಈ ಸಲ 7ನೇ ಕ್ಲಾಸಿಗೆ ಅಲ್ಲಿ ಅಡ್ಮಿಷನ್ ಮಾಡಿಸಿರೋದು. ಮತ್ತೆ ಇನ್ನೊಂದು 4 ವರ್ಷ ಆದ್ರೆ 10ನೇತೆ ಅಲ್ವಾ. ಮತ್ತೆ ಈ ವಯಸ್ಸಿಗೆ ಮತ್ತೆ ಕಲಿಸ್ಲಿಲ್ಲ ಅಂದ್ರೆ ಮತ್ತೆ ಹೆಂಗ್ ಮತ್ತೆ ಹೆಣ್ಣು ಹುಡುಗಿಗೆ ಕಲ್ತು ನುರುಕ್ತು ಬಾಳೆ ಮಾಡ್ಕೊಂಡು ಹೋಗ್ಬೇಕು, ಇತ್ತ ವಿದ್ಯಾನೆ ಇರಬೇಕು. ಅದ್ರಂಗೆ ಶಿಕ್ಷಣ ಕೊಡೋದನ್ನ ನಾನು ಕರ್ತವ್ಯ. ಹಂಗ ಇಟ್ಕೊಂಡಿವಿ ಅಂತಂದು ಹಂಗ ನೆಟ್ಟಿಗೆ ಇಟ್ಕೊಂಡ್ರೆ ಹೆಂಗ? ಅಲ್ಲ ನೀ ಒಳ್ಳೆ ಚಲೋ ಮಾತಾಡ್ತಿ ಬಿಡವ ನೀನು. ಅಯ್ಯಯ್ಯ ಅಲ್ಲ ನೀನೇನು ತೆಕ್ಕಿದೀಯ? ಇಷ್ಟು ಹಂಗಾಗಿ ಇಟ್ಕೊಂಡು ಎಷ್ಟು ಜನ ಜಪ ನೀನು ಮಾಡ್ತಿದ್ದೇನೆ. ಅಷ್ಟು ಮಾಡಕತ್ತಾರಂದ್ರೆ ನೀನು ನಿನ್ನ ಮಗಳಿಗೆ ಬೈದು ಬುದ್ಧಿ ಹೇಳ್ಬೇಕು. ಅಯ್ಯ ಮಾಡುವ ಮಗಳು ಅಂತ ತಿಳ್ಕೊಂಡ್ರೆ ಕೈಯಾಗ ಬಾಯಾಗ ಓಡಾಡಿ ತಾಯಿ ಅಂತ ತಿಳ್ಕೊಂಡು ಎಷ್ಟು ಚಂದ ಅವ್ರು ನೋಡ್ಕೋತೀನಿ ನೀನು, ಅಷ್ಟು ಚಂದ ಈ ಮನೆ ಮಗಳು ಹಾಕಿದಿ. ಅವ್ರು ನಿನ್ನ ಅಷ್ಟು ಪ್ರೀತಿಲಿ ನೋಡ್ಕೋತಾರ, ನೀನು ಅದ್ರ ತಕ್ಕಂಗಿರ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ನೀನೇನೆ ಒಂದು ಕೆಲಸ ಹೇಳೋದಕ್ಕೆ ಹೆಂಗೆ ಮಾಡ್ಬೇಡ ಹಂಗೆ ಮಾಡ್ದೆ ಅಲ್ಲಿ ಮಾರಾಣಿಗತೆ ಕುದುರ್ಸಕ್ಕಿತ್ತಂದ್ರೆ ಅದು ಹೆಂಗೆ ಸಾಧ್ಯ? ಹೆಣ್ಮಕ್ಳನ್ನ ಯಾರು ನಿನ್ನ ಮಗಳನ್ನ ನೀನು ಕುದಿಸ್ತೀಯ ಮನ್ಯಾಗ? ಅದೇನ ಇಡ್ಲಿ ಒಡಿ ಮುಂಜಾನೆ ನಸಿನಾಗ ಮಾಡಿ ಮಾರಕ್ಕೆ ಕಳಿಸ್ತಿದ್ದಲ್ಲ, ಅವ ಬಿಸಿಲು ನೆಳ್ಳು ಮಾರಕ್ಕೆ ಹೋಗಿದ್ದಲ್ಲ, ಅವಾಗೇನು ಇದ್ದಿಲ್ಲ ನಿನಗೆ? ಇಷ್ಟರ ಆಸೆ ಇದೆ ನನ್ನ ಮಗಳು ಚಂದಿಗೆ ಅನ್ನೋದಿಲ್ಲ, ನೀ ಅಂತಕ್ಕಿದೆ ನೋಡುವ. ಅದನ್ನು ನಾನು ಮಾಡ್ತಿದ್ದೆ, ಇಲ್ಲ ನಂಗಿಲ್ಲ. ಸುಮ್ಮನೆ ಯಾಕೆ ನಾನು ನಿನ್ನ ಮುಂದೆ ಸುಳ್ಳು ಹೇಳಿ ಅದನ್ನು ಅವಳಿಗೆ ಎದಾದ್ರಾಗ ಬಡ ಕಸ ಹೊಡೆದು ನೆಲ ವರ್ಷ ಮಾಡ್ತಿದ್ದೆ ನಾನು. ಆದ್ರೆ ನಂದು ಇಲ್ಲೋಡು ಕೈ ಎಲ್ಲ ಸೀಳ್ಬಿಟ್ಟವು. ಅದು ಪಿತ್ತ ಜಾಸ್ತಿಯಾಗಿ ಡಾಕ್ಟರ್ ಅಂತಕ ತೋರ್ಸ್ಕೊಂಬಂದಿನಿ. ಅಂಗೈ ಅಂಗಾಲು ಎಲ್ಲ ಸೀಳ್ಬಿಟ್ಟವು. ನನಗೆ ಕಸ ಹೊಡ್ಯಾಕ ಈ ಬಟ್ಟೆ ಹಿಂಡಿ ನೆಲ ವರ್ಷಕ್ಕ ಕೈ ಸೀಳವಲ್ಲ ಆಗಲ್ಲ. ಏನೋ ಅಡಿಗೆ ಒಟ್ಟು ಚಮಚ ತಿರುವಿ ಒಲಿ ಮೇಲೆ ಒಟ್ಟು ಹಚ್ಕೊಂಡು ಒಟ್ಟು ಏನೋ ಮಾಡ್ತೀನಿ. ಮತ್ತು ಈಗ ಹೆಂಗೋ ನನ್ನ ಆಸ್ರಕ್ಕೆ ನನ್ನ ಮಗಳು ಟೈಪ್. ಈಗ ನನ್ನ ಮಗಳು ಅಂತ ಅನ್ಕೊಂಡಿಬ್ರು. ಈಗ ನಿನಗೆ ನನ್ನ ಮಗಳು ಅನ್ನೋದಕ್ಕೆ ನನ್ನ ಮಗಳು ಹಂಗೆ ಅದ ಅಲ್ಲಿ ಈಗ ಮನ್ಯಾಗ ಆಕೆ ಒಟ್ಟು ಕಸ ಹೊಡೆದು ನೆಲ ಒರ್ಸ್ತಲ್ಲ. ಮತ್ತು ನನ್ನ ಕೈ ಹಿಂಗೆ ಅದಾವಲ್ಲ ಅಂತ ಖುಷಿ ಪಟ್ಟೆ. ನನಗೆ ಆಸ್ತ್ರಕ್ಕೆ ಒಂದು ಹುಡುಗಿ ಸಿಕ್ತು ನೋಡು. ಇಂಥ ಟೈಮ್ದಾಗ ಕೈ ಇದಾದಾಗ ಯಾರು ಬೇರೆ ದರ್ಬಾದ್ ಮಾಡ್ತಿದ್ರನು ಈಗ ನನ್ನ ಮಗಳಂತ ಅದಳ ಮಾಡ್ತೈತಿ ಪಾಪ ಅಂತ ಖುಷಿಪಟ್ಟೆ. ಆದರೆ ನೀನು ಹಿಂಗೆ ಅಂತ ಅನ್ಕೊಂಡ್ರೆ ಬಿಡು, ಆಳಿಗೆನೆ ಬ್ಯಾನಿ ಆಳು ರೊಕ್ಕ ಕೊಟ್ಟರೆ 4 ಆಳು ಇಟ್ಕೋಬೋದು. ಆದರೆ ಮಗಳು ಅಂತಂದು ಪ್ರೀತಿಲಿಂತ ಮನೆಗೆ ಇಟ್ಕೊಂಡು ಜಪ ಮಾಡ್ರೆ ಸಿಗ್ತಾರನ? ಹಂಗಂತಂದು ನನ್ನ ತಾಯಿಯನ್ನು ಅಧಿಕಾರದ ಮ್ಯಾಗ ಮನೆಯಾಗ ಕೆಲಸ ಮಾಡೋಕೆ ಹೇಳಿದ್ನಿ. ಅದು ನನ್ನ ಕೈ ಹಿಂಗೆ ಆಗಿದ್ದಕ್ಕೆ ನೀನು ಏನವ ನನಗೆ ಯಾಕೆ ಸರಿ ಕಾಣಿಸ್ಲಿಲ್ಲ ನಂಗೆ. ಹೌದ್ರಿ ಯಾಕರ ಕೈ ಭಾಳ ತ್ರಾಸಾಗಿವನ್ರಿ. ಈಕೆ ಅದನ್ನ ಹೇಳಿಲ್ರಿ, ಬರೀ ಹಿಂಗಾಗಲ್ಲ ನನ್ನ ಕಸ ಹೊಡ್ಯಕ್ಕಸ್ತಾರ ನೆಲ ವರ್ಷಕ್ಕಸ್ತಾರ ನಾ ಮಾಡಲ್ಲ ಅಂದರೆ ಅದಕ್ಕೆ ಹೇಳಿದೆ. ಯಾಕೆ ತಗೋರಕ್ಕಿದೆ? ಅಲ್ಲ ನೀ ಎಂತಕ್ಕಿದ್ದೀವಿ ಅದನ್ನ ಹೇಳಿ ಕೇಳಿ ಮಾಡೋಕೆ ಸಣ್ಣಕ್ಕಿದಾವನ ಎಲ್ಲ ತಿಳಿತೈತಲ್ಲ. ನಿನಗೆ ಬಂದಾಗ ನಿನಗೆ ಹಿಂಗೆ ಮಾಡೋಕ್ಕಾಗಲ್ಲ ನಾ ಹಂಗೆ ಮಾಡಲ್ಲ ಅಂತಂದು ಹೇಳಂತಕಿ. ಅಲ್ಲ ತಾಯಿ ಹಂಗೆ ನೋಡ್ಕೊಳಕತ್ತಲ್ಲ, ಚಂದ ನೋಡ್ಕೊಳಕತ್ತಲ್ಲ. ಇನ್ನೊಬ್ರು ಹುಡ್ರ ಆದ್ರೆ ಇವ ನನ್ನ ತಾಯಿಗಿಂತ ಹೆಚ್ಚು ನಾನು ನೋಡ್ಕೊಳಕತ್ತಲ್ಲ, ನಾನು ಒಟ್ಟು ಆಸಬೇಕು ಎಷ್ಟು ನೋವು ಐತಿ ತ್ರಾಸ ಐತಿ ಅಂತದ್ರಾಗ ನನಗೆ ಅಡಿಗೆ ಮಾಡಿ ಬಾಕ್ಸ್ ಕೊಡ್ತಾರೆ. ಒಟ್ಟು ಕಸ ಹೊಡೆದೆಲ್ಲ ಒರೆಸಿ ನಮ್ಮ ಅವ್ವ ಅಂತಾಳ ಅಮ್ಮ ಅಂತಾಳ ಏನೋ ಅಂತಾಳಲ್ಲ ಒಟ್ಟು ಆಸಬೇಕು ಅಂತಂದು ಬಡ್ದಾಡ್ತಾವೆ ಹುಡುಗರು ಕಳ್ಳಿದ್ದಂತವು. ಇದೆಂತದೈತೆ ಹುಡುಗಿ ಒಂಚೂರು ನಿನಗೆ ಹೇಳಕ್ಕಿಂತ ತಾನ ಮಾಡಿದ್ರೆ ಅಲ್ಲ ಅನ್ನೋದು. ಅಲ್ಲ ಹೋಲ್ ಬಿಡ್ರಿ, ಅವ್ರ ತಾಯಿ ಮಗಳು ಅವ್ರು ಇರ್ತಾರೆ ಬಿಡ್ರಿ. ನೀವು ಯಾಕೆ ಅಷ್ಟು ಇದು ಮಾಡತ್ತೀರಿ? ನಾ ಹೇಳ್ತೀನಿ ತಗೋರಿ. ನಾ ಹೇಳ್ತಾನದೇನು ಆಕೆ ಸಣ್ಣಕ್ಕದಲ್ಲ, ಇನ್ನೂ ಅಷ್ಟೇ ತಿಳುವಳಿಕೆ ಇಲ್ಲಲ್ರಿ. ಇನ್ಮೇಲೆ ತಿಕ್ಕೋತವ್ರಿ ನಾವು ಹೋಗ್ತೀನಿ ತಗೋರಿ. ಮಗಳ ನೋಡುವ ನಿಮ್ಮ ಅಮ್ಮಗ ಕೈ ಇದಾಗ್ಯವಂತ ಚೆಂದ ನೋಡ್ಕೊರವ. ಏನಾಗಲ್ಲ ತಗೋ, ಕಸ ಹೊಡೆದೆಲ್ಲ ವರ್ಷದ ಇನ್ನೂ ಸ್ವಲ್ಪ ದಿವಸ ಕೈ ಆರಾಮಾಗೋವರೆಗೂ ಮಾಡು. ಆಮೇಲೆ ಭಾಳ ಇರ್ತಾರ ಅವ್ರಿಗೇನು ಕಮ್ಮಿಗೆ ಐತಿ ಪಾಪ ನಿನ್ನ ಅಷ್ಟು ಚೆಂದ ನೋಡ್ಕೊತಾರೆ. ಅಂದಮೇಲೆ ನಿನಗೆ ಯಾಕೆ ಕಷ್ಟ ಕೊಡ್ತಾರೆ ಹೋಗಿಲ್ಲ ಹಚ್ತಾರೆ. ಈಗ ಒಂಚೂರು ನೋಡ್ಕೊರವ ಚೆನ್ನಾಗೆ. ಅಯ್ಯ ಈಗಿನ ನೋಡ್ದೆ ಹೇಳ್ಬಿಟ್ಟಿನ ಮತ್ತೆ ಆಮೇಲೆ ಆಳಿಸ್ತಾರ ಅಂತ. ಯವ್ವ ಎಂತ ಇಸ್ಗಾತ ಕೇಳ್ತಾರವ ಜನ. ಆತವ ನಾ ಬರ್ತೀನವ, ಮನ್ಯಾಗ ಹೊರ ಜಗ್ಗಿದಾವ್ ಬರ್ತೀನಿ ತಗೋ. ಅಲ್ಲ ನಿಮ್ಮ ಹೋಗ ಹೇಳೋದ್ರ ಬದ್ಲಿ ಇಲ್ಲಿ ಇಷ್ಟು ಕೈ ಬೇನೆಗೆ ಅಂತಂದ್ಮೇಲೆ ಈಕಿನ ನಾವು ನಂಗೆ ಹೋದಲ್ಲಿ ಇಷ್ಟಪ್ಪ ಮಾಡತ್ತಾರ. ಆಕಿನ ಚೆನ್ನಾಗಿ ನೀನೇ ನೋಡ್ಕೋಬೇಕು. ಅದನ್ನ ಹೋಗಲ್ಲಿ ನಿಮ್ಮ ಮುಂದೆ ಹೇಳಿ ಮತ್ತೆ ಆಡನ್ನು ಅಂತ ಹೇಳ್ತೀಯಲ್ಲ, ಇದು ಆಡನ್ನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ತಿಳ್ತೈತಿ. ಪಾಪ ಅಷ್ಟು ಕೈ ಕ್ರಾಸಿಗೆವು ಅದು ತಿಳಿಯಂಗಿಲ್ಲ ನಿನಗೆ. ಹೋಗ್ಬಿಡು ಚೆನ್ನಕ್ಕ. ಏನ ಮತ್ತೆ ಸಣ್ಣ ಹುಡುಗಿ ಸಣ್ಣ ನೋಡ್ರ ಬುದ್ಧಿ ಏನು ಮಾಡೋಕೆ ತಿಳೋಕೆ ಏನ್ಮೇ ಬರತ್ತೆ ತಗೋ. ಮತ್ತೇನು ಈ ಕಡೆ ಬಂದಿದ್ದಲ್ಲ? ಏನಿಲ್ಲವ ಹಂಗೆ ಹಾಗೆ ಹೊಂಟಿದ್ನೆ. ನೀನು ನಿಂತಿದ್ದೆಲ್ಲ ಹಂಗೆ ಮಾತಾಡ್ಸೋಣಂತ ನಿಂತೆ. ಆಕೆ ಯಾರ ಮಾತಾಡಕತ್ತಲ್ಲ ಅಂತಂದ್ರೆ ಅವ್ರು ಒಂದಿಷ್ಟೆಲ್ಲ ಆತ ನೋಡ್ಕತಿ. ಬಾ ಒಳ ಚಾ ಕುಡ್ದೋಗಿ ಅಂತ ಬಾ. ಇರ್ಲಿ ಬಿಡ ಇವ ನಿಂದ ನೋಡಿ ಪಾಪ ಕೈ ಎಷ್ಟು ತ್ರಾಸ ಐತೆ. ಮತ್ತು ನಾನು ಬೇಕಿ ಕೆಲಸ ಇದು ಮಾಡ್ಲೇನು. ಅಲ್ಲ ತೋರಿಸ್ಕೊಂಡು ಏನಂದ್ರೆ ಡಾಕ್ಟರ್ ತೋರಿಸಿ ಇಲ್ಲ ತೋರಿಸಿನವ. ಅದೇನ ಬಿಸಿಲಿನ ಹೀಟು ಪಿತ್ತ ಜಾಸ್ತಿ ಆಗಿರ್ತೈತಲ್ಲ ಅದಕ್ಕೆ ಹಂಗೆ ಆಗೈತಂತ ಗುಳಿಗೆ ಅವೇನ ಕ್ರೀಮ್ ಹಚ್ಕೊಳಕ್ಕೆ ಕೊಟ್ರೆ ಒಟ್ಟು ಉತ್ತಮ ಮೊದ್ಲಿನಕ್ಕಿಂತ. ಹೋಗ್ಬರಿ ಹುಷಾರೇ. ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ರಿ ಮತ್ತೆ. ಹೋಗ್ಬರ್ತೀನಿ ಮತ್ತೆ ಒಂದು ಮುತ್ತು ಬೆಲ್ಲಕ್ಕ. ಅಯ್ಯೋ ಅತ್ತಿಯರು ಮನ್ಯಾಗ ನಿಮ್ಮ ತಂಗಿ ಎಲ್ಲ ಅದಾರ ಹುಡ್ರು ಉಪ್ರಿ. ಏನ್ರಿ ನೀವು ಬರ್ತೇನು ಈ ನಿನ್ನೆ ಮನೆ ಮದುವೆ ಮಾಡ್ಕೊಂಡಾಗತ್ತೆ ಮಾಡ್ತಾರಲ್ಲ ಸುಮ್ಮನೆ ಹೋಗ್ರಿ. ಇವ ನೋಡ್ಬಾ ಇಲ್ಲಿ ನಿನ್ನ ಮಗನ ಮತ್ತೆ ನೀನು ಸೊಸೆ ಸರಸಲ್ಲಪ್ಪ. ಒಂದು ಮಗನ ಎತ್ತಿ ಕೊಡೋ ಯೋಗ್ಯತೆ ಇಲ್ಲ ಈಕೆಗೆ. ಇಂಥ ದಿಮಾಕಕ್ಕೆ ಏನು ಕಮ್ಮಿ ಇಲ್ಲ ನೋಡಲ್ಲ ಎಷ್ಟು ಮುಲೀತ ಹಂಗೆ. ಮಾಡ್ತೀನಿ ತಡಿ ಅದು ಹೋಲಿ ಮುಂದಕ್ಕೆ ಹಿಡ್ಬಿಟ್ಟಿನ ಕೈ ತಗೋತೀನಿ. ಆಯ್ತು ಹೊಲಕ್ಕೆ ಹೋಗಿ ಬರ್ತೀನಿ. ಮುಂಜಾನೆದು ಮಧ್ಯಾಹ್ನದ್ದು ರಾತ್ರಿದು ಅಷ್ಟು ಸೇರಿಸಿ ಚಿಕ್ಕೆಷ್ಟು ಬೆಲ್ಲ ಕೊಡ್ಬೇಕಾ? ಅಯ್ಯೋ ಯಾರು ಕೇಸ್ಕೊಂಡಾರಿ ನೋಡ್ರಿ ಕೊಡ್ತೀನಿ ಅಂತ ನೋಡ್ರಿ ಹೋಗ್ರಿ ಮೊದ್ಲು. ಆತನ ಗಂಡು ಕೊಟ್ಟದ ನೋಲ್ದದ್ದು ಅತ್ತೇರ ಏನಾರ ಬೇಕನ್ರಿ? ಬೇಕವಾ? ಕೊಡ್ತೀಯ? ನನಗೊಂದು ಮೊಮ್ಮ ಬೇಕು, ವಂಶೋ ದಾರಕ್ಕೆ ಮೊಮ್ಮ ಬೇಕು, ಮಾಡ್ಕೊಡ್ತೀನಿ. ಅದೆಲ್ಲಕತ್ತೀನಿ ಕೈಲಿ. ನನ್ನ ಮಗನ ಬುಟ್ಟೆ ಹಾಕ್ಕೊಂಡು ಸರಿಗೆ ಗಂಟು ಹಾಕ್ಕೊಂಡು ಮುಲ್ಗೀತಿಲ್ಲ ಹಂಗೆ ಇದನ್ನು ಮಾಡೋಕ್ಕಾದ್ರೆ ಗೊತ್ತಾಗಲ್ಲನ. ಹಂಗೆ ಕೈಲಿ ಏನು ಕಿಸಕ್ಕಾಗಲ್ಲ. ಇಂಥ ಮ್ಯಾಗ ಮಳ್ಳತನ ಮಾಡಿ ನನ್ನ ಮಗನ ಬುಟ್ಟೆ ಹಾಕ್ಕೊಂಡ. ಅದೇಮ್ಮ ಅದು ಅವ್ವ ಇಷ್ಟು ವರ್ಷ ಆಗೈತಿ ಮದುವೆಯಾಗಿ ಮಕ್ಕಳಾಗಲ್ವು ಅನ್ನಕತ್ತಾಳ. ಆಕಿ ಅಕ್ಕವ ಇಲ್ಲವ ಅದಕ್ಕೆ ನನ್ನ ಮಗಗೆ ಒಂದು ಕನೆ ನೋಡು ಮಾಡಿಬಿಡೋಣ
ಬರ್ತಾಳ. ಅದಕ್ಕೆ ನಮ್ಮೂರಾಗ ನಮ್ಮ ಮನೆ ಎದುರು ಒಂದು ಹುಡುಗಿ ಐತ್ರಿ. ಯಾಕೆ ಮುಚ್ಚಿಡ್ಬೇಕು, ಹಂಗೆ ಇನ್ನ ಬರ್ಬರ್ತೇನು, ವಯಸ್ಸಿನ ಬರಲ್ಲ ಮಣ್ಣಗನ. ಅದಕ್ಕೆ ಹುಡುಗಿನ ಮದುವೆ ಮಾಡ್ಬೇಕಂತಂದು ಇದು ಮಾಡೀವ್ರಿ. ಅಣ್ಣನ ಹೆಂಗಾರ ಮಾಡಿ ಒಪ್ಪಿಸ್ಬೇಕಂತ. ಮತ್ತು ನೀವು ಅಣ್ಣನ ಒಪ್ಪಿಸ್ರಿ. ಮತ್ತು ಎಲ್ಲರೂ ಸೇರಿ ಒಂದು ಮದುವೆ ಮಾಡಿದ್ರೆ ಮತ್ತು ಮಕ್ಳು ಹಾಕವು. ಆಮೇಲೆ ನಮ್ಮ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತಿಲ್ಲ ಅಂದಂಗೆ ಮೊಮ್ಮಕ್ಕಳು ನೋಡೋದಂಗೆ ಹೆಂಗೆ ಸಾಯ್ತೇನೆ ಏನಂತಂದು ಚಿಂತೆ ಮಾಡಿ ಭಾಳ ಹಾಳಾಕತ್ತ. ಅದಕ್ಕೆ ನೀವು ಹೆಂಗಾರ ಮಾಡಿ ಒಟ್ಟು ನಾವು ಒಪ್ಪಿಸ್ತೀವಿ. ನೀವು ಮತ್ತೆ ಏನಾರ ನೋಡ್ರಿ ಮತ್ತು ಮಕ್ಕಳಿಗೆಲ್ಲ ನನಗೆ ಮಾಡ್ಕೊ ಅಂತಂದು ಹೇಳ್ರಿ. ಹೌದಾ? ಅಯ್ಯೋ ಚಿಗವರ ಅತ್ತೀರ, ಅದು ನಾನೇ ಕೇಳ್ರಿ, ನೀವೇ ಹೇಳ್ರಿ. ನಾನೇ ಖುಷಿ ಖುಷಿ ಅಂತ ಓಡಾಡಿ ಮದುವೆ ಮಾಡ್ತೇನೆ. ಅದಕ್ಕೇನಂತ ಅವ್ರು ಹ್ಞೂ ಅಂದ್ರೆ ನಾನು ಸಜ್ಜದೀನಿ ರೀ ಮದುವೆ ಮಾಡಕ್ಕೆ. ನೀವು ಒಪ್ಪಿಸ್ರಿ. ಯಾವ ಹುಡುಗಿ ನೋಡಿ ತೋರಿಸ್ರಿ ಮದುವೆ ಏನು ಮಾಡೋದು ಮಾಡ್ರಿ. ನಾನಂತೂ ಅಡ್ಡ ಬರಲ್ರಿ, ಉದ್ದು ಬರಂಗಿಲ್ಲ ರೀ. ನಾನು ಯಾವ್ದಕ್ಕೂ ಸಂಬಂಧ ಇಲ್ಲಂಗೆ ಇರ್ತೀನಿ. ನೀವೇನು ಮಾಡ್ತೀರಿ ಮಾಡ್ರಿ, ನಾ ಖುಷಿ ಅಂತ ಒಪ್ಕೋತೀನಿ. ಅಯ್ಯ ಅತ್ತಿಯಮ್ಮ, ನಾನು ನೀವೇನ ಮತ್ತೆ ಸಿಟ್ಟಾಗ್ತೀರಿ, ನಮಗೆ ಬೈತೀರಿ, ಇಲ್ಲ ಅಳೋದು ಕರೆಯೋದು ಇದು ಮಾಡ್ತೀರಿ, ಒಪ್ತಾರ ಇಲ್ಲ ಅಂತ ಅನ್ಕೊಂಡಿದ್ದೆ. ಒಂದ ಮತ್ತಿಗೆ ಒಪ್ಕೊಂಡು ಬಿಟ್ರಲ್ಲ. ಒಪ್ತಾಳ ಯಾಕೆ ಒಪ್ಪಲ್ಲ? ಈಗಿನ ಒಪ್ಪಬೇಕು, ಇವ್ರ ಮನ್ಯಾಗ ಕಾಂದಾನು ಒಪ್ಪಬೇಕು. ಯಾಕಂದ್ರೆ ಈಕೆ ಹಡಕೊಡಿ ಯೋಗ್ಯತೆ ಇಲ್ಲಲ್ಲ. ಅದಕ್ಕೆ ಮತ್ತೆ ಅನಿವಾರ್ಯವಾಗಿದ್ರೆ ಒಪ್ಪಬೇಕು. ಮತ್ತೆ ಅದಕ್ಕೆ ಆಕೆ ಗೊತ್ತಾಗ್ಬಿಟ್ಟೈತೆ ನನ್ನ ಕೈಲಿ ಮಕ್ಕಳು ನಡೆದಾಗಲ್ಲ, ಮಕ್ಕಳು ಹುಟ್ಟಲ್ಲ ಮಟ್ಟಾಗ ಒಂದು ಜಂತುಳನೂ ಹುಟ್ಟಕ್ಕಾಗಲ್ಲ. ಅದಕ್ಕೆ ಏನು ಮಾಡಲಿ, ಮತ್ತೆ ಮದುವೆ ಮಾಡೇ ಮಾಡ್ತಾರೆ, ಹೆಂಗಿದ್ರು ಬಿಡಂಗಿಲ್ಲ. ಸುಮ್ಮನೆ ಒಳ್ಳೆಂಗೆ ಯಾಕೆ ಟೆಕಲ್ಲಿ ಹ್ಞೂ ಒಂದು ಒಳ್ಳೆ ಕೆಗ ಬೀಸಿ ಅಂತ ಹ್ಞೂ ಅನ್ನಕತ್ತ. ಮತ್ತೆ ಹ್ಞೂ ರೀ ಅತ್ತೀರ, ನೀವು ಹೇಳಿದ್ದ ಕರೋರಿ. ಸುಮ್ಮನೆ ನಾನು ಯಾಕೆ ಒಳ್ಳೆ ಇಷ್ಟ ಆಗಲ್ರಿ. ಅಕ್ಕಿಲಿಂದ ಅನ್ನರ ಮನೆ ವಂಶ ಅದೆಲ್ಲ ಇದಾಗಲಿ, ಯಾಕೆ ಬೇಡ ಅನ್ನಕ್ಕುಲ್. ಆಯ್ತು ತಗೋರಿ, ನಿಮ್ಮ ಇಷ್ಟ ಹಂಗೆ ಮಾಡಿರಿ. ಏನಿದೆ ನನ್ನ ಸಸಿ ಒಪ್ಕೊಂಡ್ಬಿಟ್ಲಲ್ಲ ಒಂದ ಮತ್ತಿಗೆ. ನೋಡು ನಿಮ್ಮ ಅಣ್ಣನ ಹೆಂಗಾರ ಮಾಡಿ ತಲೆ ತಿಕ್ಕಿ ಒಪ್ಪಿಸು. ಒಟ್ಟ ನಾವು ಹೆಂಗೆ ಒಪ್ಪಿಸ್ತೀವಿ ಗೊತ್ತಿಲ್ಲ. ಒಪ್ಪಿಸಿ ಬಿಡಬೇಡ. ಅದು ಯಾವ್ದು ಹುಡುಗಿ ನೋಡಿದಂಗಿಲ್ಲ ಮದುವೆ ಮಾಡ್ಬಿಡ. ನಾವು ಹುಡುಗಿ ಗುಣ ಅಂತದಾಗ ಎಲ್ಲರ ಜಗ್ಮನಿನ ಕರೆಯೋದು ಬೇಡ. ಅವ್ರ ಮನೆಯವರು ನಮ್ಮ ಮನೆಯವರು ಸಾಕು, ತಾಯಿ ಕಟ್ಕೊಂಡು ಬಂದ್ಬಿಡೋಣ. ನೋಡು ನಿಮ್ಮ ಅಣ್ಣನ ಮಾತ್ರ ಒಪ್ಸೋದು ನಿನ್ನ ಜವಾಬ್ದಾರಿ ನೋಡು. ಅಲ್ವೇ ಅವ್ವ, ದಾರಿಗೆ ಅಡ್ಡಾಗಿರೋ ಮುಳ್ಳ ಸರ್ಕೊಂಡು ತಂದ್ಮೇಲೆ ಇನ್ನೇನು ಬೇ ನಮ್ಮ ಅಣ್ಣನ ಹೆಂಗೆ ಒಪ್ಪಿಸ್ಬೇಕು ನಂಗೆ ಗೊತ್ತು. ಸುಮ್ಮನೆ ಒಪ್ಪಿಸೋಣ. ಅದಕ್ಕೆ ನೀನು ನಾಟಕ ಮಾಡಕ್ಕೆ ಸಜ್ಜಾಗ ನಾನು ನಾಟಕ ಮಾಡ್ತೀನಿ. ನೀ ಸತ್ತಂಗೆ ಮಾಡು, ನಾ ಅತ್ತಂಗೆ ಮಾಡ್ತೀನಿ. ನಾ ಹೇಳ್ದಂಗೆ ನೀನು ನಾಟಕ ಮಾಡ್ಕೊಂತ ಹೋಗ. ಹ್ಞೂ ಅನ್ನಬೇಕು, ಹಂಗೆ ಹ್ಞೂ ಅನ್ನಿಸ್ ಮದುವೆ ಮಾಡೋಣ. ಸುಮ್ಮನೆ ನಾಟಕ ಮಾಡ್ತೀರಿ, ನಾಟಕನ ಮಾಡ್ರಿ. ಅದೇನೇನು ಮಾಡ್ತೀರಿ ಮಾಡ್ರಿ, ನಾನು ನೋಡ್ತೀನಿ. ನನ್ನ ಗಂಡ ಹೇಳಿಬಿಟ್ಟಾನೆ ಈ ಜನ್ಮದಾಗ ನನ್ನ ಮದುವೆ ಮಾಡ್ಕೊಳ್ಳ ಅಂತೇಳಿ. ಆ ಧೈರ್ಯದ ಮೇಲೇ ನಿಮಗೆ ಹೇಳಿರೋದು ಮದುವೆ ಮಾಡ್ರಿ ಅಂತೇಳಿ. ನನಗೇನು ಚಿಂತಿಲ್ಲಪ್ಪ. ಒಪ್ಪಿಸ್ರಿ, ಹೆಂಗೆ ಒಪ್ಪಿಸ್ತೀರ ನೋಡೋಣ.